ಎಲ್ಲರಿಗೂ ಸ್ವಾಗತ. ನಾವು 2023ರಲ್ಲಿ ಈ PU ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ಕ್ಲಾಸಸ್ ಯೂಸ್ಫುಲ್ ಆಗ್ತಾವೆ ಅಂತ ತಿಳ್ಕೊಂಡು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಆವಾಗ ಒಂದು ಉದ್ದೇಶ PU ಲೆಕ್ಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಕ್ಲಾಸ್ ಮಾಡುವಂತಹ ಯಾವುದೇ ಪ್ಲ್ಯಾನ್ ಇರಲಿಲ್ಲ. ಕೇವಲ PU ಸ್ಟೂಡೆಂಟ್ಸ್ಗೆ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡು ನಾವು ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಅದಾದಮೇಲೆ ಕೆಲವೊಂದು ವಿಡಿಯೋಗಳನ್ನು ನಾನು ಎಕನಾಮಿಕ್ಸ್ ರಿಲೇಟೆಡ್ ಸ್ವಲ್ಪ ಡೆಪ್ತಾಗಿ ಡಿಸ್ಕಷನ್ ಮಾಡಿ ಅಪ್ಲೋಡ್ ಮಾಡಿದಾಗ ಕೆಲವೊಬ್ಬರು ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಸಪೋರ್ಟನ್ನು ಮಾಡಿದರು. ಸೊ ಇದೇ ರೀತಿ ಆ ವಿಡಿಯೋಗಳನ್ನು ಕಂಟಿನ್ಯೂ ಮಾಡಿದರೆ ಯೂಸ್ಫುಲ್ ಆಗುತ್ತೆ ಅಂಥೇಳಿ ಹೇಳಿದಾಗ ನಾವು ಆಮೇಲೆ ಏನು ಮಾಡಿದ್ವಿ ಅಂತಂದ್ರೆ ಈ ಎಕನಾಮಿಕ್ಸ್ ರಿಲೇಟೆಡ್ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡಿದ್ವಿ. ಈಗಾಗಲೇ ನಾವು ಏನು ಮಾಡಿವಿ ಅಂತಂದ್ರೆ ಈ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಡಿಸ್ಕಷನ್ ಮಾಡಿದ್ದೀವಿ, ಇಲ್ಲಂತಲ್ಲ. ಬಟ್ ಅಲ್ಲಿ ಇನ್ನೂ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಡೆಪ್ತಾಗಿ ಡಿಸ್ಕಷನ್ ಮಾಡೋದು ಬಾಕಿ ಉಳಿದಿದೆ. ಸೊ ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿರುವಂತಹ ಎಲ್ಲ ವಿಡಿಯೋಗಳಲ್ಲಿ ಇನ್ನೂ ಸ್ವಲ್ಪ ವಿಷಯಗಳನ್ನು ಡಿಸ್ಕಷನ್ ಮಾಡೋದು ಬಾಕಿ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ಪೂರ್ತಿಯಾಗಿ ನಾನು ಈಗಾಗಲೇ ಭಾಳ ಜನ ಹೇಳ್ತಾ ಇರ್ತಾರೆ, ಇಲ್ಲ ಕ್ಲಾಸಸ್ ಎಲ್ಲ ಬಹಳ ಡೆಪ್ತಾಗಿ ಡಿಸ್ಕಷನ್ ಮಾಡ್ತೀರಿ ಅಂತ ಹೇಳ್ತಿರ್ತಾರೆ. ಬಟ್ ಆದರೆ ಅಷ್ಟು ಇನ್ನೂ ಡೆಪ್ತಾಗಿ ಡಿಸ್ಕಷನ್ ಮಾಡಿಲ್ಲ ಅಂತ ಅನಿಸುತ್ತೆ. ಸೊ ನಾನು ಈಗ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಆ ಪಾರ್ಟ್ಸ್ಗಳನ್ನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹೀಗೆಲ್ಲ ಏನು ವಿಡಿಯೋಗಳನ್ನು ಮಾಡಿದ್ನಲ್ಲ, ಸೊ ಅದು ನಿಮ್ಗೆ ಗೊತ್ತಿದೆ. ಈ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಸರ್ಚ್ ಮಾಡಿದರೆ ಆ ಪ್ಲೇಲಿಸ್ಟಲ್ಲಿ ಸಪ್ರೇಟ್ ಲಿಸ್ಟ್ ಇದೆ. ಅದು ಸೂಕ್ಷ್ಮ ಅರ್ಥಶಾಸ್ತ್ರದ್ದು ಪಾರ್ಟ್ 1, ಪಾರ್ಟ್ 2 ಅಪ್ ಟು 35ವರೆಗೂ ಕೂಡ ಭಾಗಗಳದಾವಲ್ಲ. ಸೊ ಅಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕಷನ್ ಮಾಡಿದ್ನು. ಆಲ್ಮೋಸ್ಟ್ ಬಹಳ ಜನಕ್ಕೆ ಅದು ಯೂಸ್ಫುಲ್ ಆಗುತ್ತೆ. ಬಟ್ ಇನ್ನು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೂ ಕೂಡ ನಾನು ಡಿಸ್ಕಷನ್ ಮಾಡಿದನು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಆಲ್ಮೋಸ್ಟ್ ಈಗ ಒಂದು 20 ಈ ವಿಡಿಯೋ ಸೀರೀಸ್ ಅದಾವಲ್ಲ, ಸೊ ಅವುಗಳನ್ನ ಅಪ್ಲೋಡ್ ಮಾಡಿದನು. ಇಲ್ಲಿ ಕೂಡ ಕೆಲವೊಬ್ಬರಿಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ನಾನು. ಸೊ ಇದಾದಮೇಲೆ ಈಗ ನಾವು KSET ಎಕ್ಸಾಮ್ ಸಂಬಂಧಪಟ್ಟಂಗೆ ಸ್ವಲ್ಪ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ವಿ. ಸೊ ಅದು ಕೂಡ ಕೆಲವರಿಗೆ ಯೂಸ್ಫುಲ್ ಆಗಿದೆ. ಸೊ ಭಾಳ ಜನ ಆ್ಯಕ್ಚುಲಿ ನಾನು ಯಾವ ವಿಡಿಯೋದಲ್ಲಿ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿರಲಿಲ್ಲ, ಸಬ್ಸ್ಕ್ರೈಬ್ ಸಲುವಾಗಿ ಮತ್ತು ಲೈಕ್ ಸಲುವಾಗಿ ಅಥವಾ ಕಮೆಂಟ್ ಸಲುವಾಗಿ ಯಾವುದೇ ರೀತಿಯಾದ ರಿಕ್ವೆಸ್ಟ್ ಇರಲಿಲ್ಲ. ಸೊ ಜಸ್ಟ್ ನಾನು ಕ್ಯಾಶುವಲಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದು ಒಂದು ಹಾಬಿ. ಆ ರೀತಿಯಾಗಿ ನಾನು ಮಾಡ್ತಿರುವಂಥ ಸಂದರ್ಭದೊಳಗೆ ಬಹಳ ಜನ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದರು ಮತ್ತು ಸಬ್ಸ್ಕ್ರೈಬ್ ಕೂಡ ಆದರು. ಸಬ್ಸ್ಕ್ರೈಬ್ ಹೆಚ್ಚಾಗಿದ್ದು ಒಂದು ವಿಶೇಷ. ಆ ಕ್ಲಾಸಸನ್ನು ಜಸ್ಟ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಸಬ್ಸ್ಕ್ರೈಬ್ ಹೆಚ್ಚಾಯಿದ್ರು. ಹೀಗಾಗಿ 2023ರಲ್ಲಿ ನಾನು PU ಸ್ಟೂಡೆಂಟ್ಸ್ಗಂತೇಳಿ ಎಕನಾಮಿಕ್ಸ್ ರಿಲೇಟೆಡ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಆ ಸಂದರ್ಭದಲ್ಲಿ ಜಾಸ್ತಿ ವಿದ್ಯಾರ್ಥಿಗಳು ನೋಡ್ತಾ ಇದ್ದರು. ಆಮೇಲೆ ಈ PU ಲೆಕ್ಚರರು, KSET, ನೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ನಾವು ವಿಡಿಯೋಗಳನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿಂದ ಸ್ವಲ್ಪ ಏನಾಯಿತು ಅಂತಂದ್ರೆ ಯೂಟ್ಯೂಬಲ್ಲಿ ಸ್ವಲ್ಪ ನಮ್ಮದು ಜಾಸ್ತಿ ವ್ಯೂಸ್ ಆಯಿತು, ಆಮೇಲೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ಗೂ ಹೆಚ್ಚಾದರು. ಸೊ ಇದರಿಂದ ಈಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಏನಾಗಿದೆ, ಸಬ್ಸ್ಕ್ರೈಬ್ ಆಗಿದೆ. ಸೊ ಅರ್ನಿಂಗ್ ಕೂಡ ಸ್ಟಾರ್ಟ್ ಇದೆ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ವಿಷಯ ಏನು ಅಂತಂದ್ರೆ ನಾವು ಈ ಒಂದು ಕ್ಲಾಸಸ್ಸನ್ನು ಯಾಕೆ ನಾವು ಸೀರಿಯಸ್ ಆಗಿ ಈಗ ನಾವು ಸ್ಟಾರ್ಟ್ ಮಾಡಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿವು ಅಂತಂದ್ರೆ, ಯಾವುದೇ ಇರಲಿ ಎಕನಾಮಿಕ್ಸ್ ಅಂತ ನಮ್ಗೆ ಗೊತ್ತಿದೆ. ಎಕನಾಮಿಕ್ಸಲ್ಲಿ ಹೇಗಿದೆ ಅಂತಂದ್ರೆ ಕೊಡೋದು ತೆಗೆದುಕೊಳ್ಳೋದು, ಇದು ಒಂದು ರೂಲ್ ಇದೆ. ಈ ರೂಲ್ ನಾವೇನಾದರೂ ಬಿಟ್ಟರೆ ನಾವು ಎಕನಾಮಿಕ್ಸ್ ಕಲ್ತಂಗೆ ಆಗಂಗಿಲ್ಲ. ಎಕನಾಮಿಕ್ಸ್ ನಮಗೆ ಅದು ಅಪ್ಲೈ ಆಗಂಗಿಲ್ಲ, ಕೊಡೋದು ತೆಗೆದುಕೊಳ್ಳೋದು. ಹಾಗಾಗಿ ಯಾವುದೇ ಆಗಿರಲಿ ಆರ್ಥಿಕತೆಯಲ್ಲಿ ಆರ್ಥಿಕತೆ ಸುಧಾರಣೆ ಆಗಬೇಕಾತಂದ್ರೆ ಅಲ್ಲಿ ಈ ಒಂದು ಲಾಭ ನಷ್ಟ ಓಕೆನಾ, ವೆಚ್ಚ ಇವೆಲ್ಲ ಕಾಮನ್ ಆಗಿ ಬರುವಂಥವುಗಳು. ಸೊ ಅದೇ ಒಂದು ವಿಚಾರದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಈ ಫ್ರೀಯಾಗಿ ಕ್ಲಾಸಸ್ಸನ್ನು ಮಾಡೋದ್ರಿಂದ ಅಷ್ಟು ಎಫೆಕ್ಟಿವ್ನೆಸ್ ಆಗಿ ಈ ನೋಡುತ್ತಿರೋವರೆಗೆ ಅಷ್ಟು ಇದನ್ನು ಅನಿಸೋದಿಲ್ಲ. ಫ್ರೀಯಾಗಿ ಅಷ್ಟಂದ್ರೆ ಅದಕ್ಕೆ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಕ್ಲಾಸಸ್ಸನ್ನು ಕೇಳಬೇಕು ಅಂಥೇಳಿ ಒಂದು ಮೆಂಟಲಿ ಫಿಕ್ಸ್ ಆಗೋದಿಲ್ಲ. ಸೊ ಯಾವಾಗ ನಾವು ಅದಕ್ಕೆ ಒಂದು ಸ್ವಲ್ಪ ಅದರ ಅಮೌಂಟನ್ನು ಪೇ ಮಾಡಿವಿ ಅಂತಂದ್ರೆ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ, ನಾವು ಇದಕ್ಕೆ ಅಮೌಂಟನ್ನು ಪೇ ಮಾಡಿದ್ದೀವಿ, ಹಾಗಾಗಿ ಕ್ಲಾಸಸ್ಸನ್ನು ಸರಿಯಾಗಿ ಕೇಳಬೇಕು ಅನ್ನೋ ಒಂದು ಮೈಂಡ್ಸೆಟ್ ಬರುತ್ತಲ್ಲ, ಸೊ ಅದು ಇಂಪಾರ್ಟೆಂಟ್. ಅದರ ಸಲುವಾಗಿ ನಾವು ಏನು ಮಾಡ್ತಾಯಿದ್ದೀವಿ, ವೇಟ್ ಮಾಡ್ತಾಯಿದ್ದೀವಿ. ಸೊ ಇದು ಇಂಪಾರ್ಟೆಂಟ್. ಈಗ ನೋಡಿ, ಆಲ್ಮೋಸ್ಟ್ ನೀವು PGಯಲ್ಲಿ ಓಕೆನಾ, PGಯಲ್ಲಿ ಎಕನಾಮಿಕ್ಸನ್ನು ಕಲಿತಿರ್ತೀರಿ. ಅಲ್ಲಿ ಆಲ್ಮೋಸ್ಟ್
ಸಿಲಾಬಸ್ ಬಂದು ಹೋಗಿರುತ್ತೆ. ನನಗನ್ನಿಸಿದ ಮಟ್ಟಿಗೆ ಈಗ ಆಲ್ ಓವರ್ ಏನು ಕರ್ನಾಟಕ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಓಕೆನಾ. ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಕೂಡ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಎಲ್ಲ ಕಡೆಯಿಂದ ಫೋನ್ ಬರುತ್ತೆ, ಬೆಂಗಳೂರು, ಮೈಸೂರು, ಕೊಪ್ಪಳ, ಗುಲ್ಬರ್ಗ, ಓಕೆನಾ, ಬೆಳಗಾವಿ, ರಾಯಚೂರು, ಶಿವಮೊಗ್ಗ. ಸೊ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಕಿಂದಲೂ ಕೂಡ ಫೋನ್ ಬಂದಿದ್ದಾವೆ ನನಗೆ. ಸೊ ಎಕನಾಮಿಕ್ಸ್ ಕ್ಲಾಸಸ್ ಬಗ್ಗೆ. ಹಾಗಾದ್ರೆ ಈಗ ನಾವು ಎಕನಾಮಿಕ್ಸ್ ಕ್ಲಾಸಸ್ ಅಂತಂದರೆ ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ನಾನು ನೋಡ್ತಾ ಇರುವಂಥದ್ದು. ಇದು ಇನ್ನೂ ಯಾವಾಗ ಕಾಲ್ ಆಗುತ್ತೆ, ಆಮೇಲೆ ಇನ್ನೂ ಏನು ಟೈಮ್ ಇದೆ, ಸೊ ಪ್ರೊಸೆಸ್ ಹೇಗಿದೆ, ಸೊ ಅದನ್ನೆಲ್ಲ ಸ್ವಲ್ಪ ವೆಯ್ಟ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಇನ್ನೂ ಕೂಡ ಅದ್ರ ಬಗ್ಗೆ ಡೀಟೇಲಾಗಿ ಏನು ಹಿಡಿಲ್ಲ ಅವರು. ಎಷ್ಟು ಪೋಸ್ಟ್ ಅಂತೂ ಕೂಡ ಅಷ್ಟು ಕ್ಲಿಯರ್ ಇಲ್ಲ. ಯಾಕಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಗೊತ್ತಿತ್ತು ಅವಾಗ 700 ಸಮಥಿಂಗ್ 800 ಹೀಗೆಲ್ಲ ಪೋಸ್ಟ್ ಇರ್ಬೋದು ಅಂತ ಭಾಳ ಜನ ಕೇಳ್ತಾ ಇದ್ರು. ಸೈನ್ಸ್ ಪೋಸ್ಟ್ಗಳು ಆ್ಯಡ್ ಆಗ್ತಾವೆ ಅಂತ ತಿಳ್ಕೊಂಡು ಹೇಳಿಕ್ಕೆ ಬರೋಂಗಿಲ್ಲ, ಆಗ್ಬೋದು. ಯಾಕಂದ್ರೆ ಈ ಸಲ ಏಜ್ ರಿಲ್ಯಾಕ್ಸೇಷನು ಕೊಡ್ಬೋದು. ಆಮೇಲೆ ಪ್ರೊಸೆಸ್ಸನ್ನು ಆ್ಯಕ್ಚುಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ದು ಪ್ರೊಸೆಸ್ ಏನಾಗಿತ್ತಂದ್ರೆ ಬೇಗನೆ ಎಕ್ಸಾಮನ್ನು ನಡೆಸಿದ್ರು, ಇಲ್ಲಂತಲ್ಲ. ಬಟ್ ಪ್ರೊಸೆಸ್ ಎಲ್ಲಿ ಲೇಟ್ ಆಯಿತು ಅಂತಂದ್ರೆ ಅವರಿಗೆ ಒಂದು ಆರ್ಡರ್ ಕಾಪಿ ಕೊಡೋದು ಲೇಟ್ ಆಯಿತು, ಓಕೆನಾ. ಸೊ ಹಾಗಾಗಿ ಇದರಿಂದ ಕೆಲವೊಮ್ಮೆ ಹಾಗೆ ಆಗುತ್ತೆ, ಎಕ್ಸಾಮ್ ಬೇಗ ನಡೀತಾವ, ಆರ್ಡರ್ ಕಾಪಿ ಕೊಡೋದು ಲೇಟ್ ಆಯಿತು. ಕೆಲವೊಮ್ಮೆ ಎಕ್ಸಾಮ್ಲಿ ಲೇಟ್ ಆಗಿಬಿಡ್ತಾವ, ಬಟ್ ಆ ಒಂದು ಎಕ್ಸಾಮ್ ಮುಗಿದ ಮೇಲೇ ಬೇಗನೆ ಆರ್ಡರ್ ಕಾಪಿ ಕೊಡುವಂಥದ್ದು. ಸೊ ಇದು ಸಿಸ್ಟಮ್ ಇದೆ. ಲಾಸ್ಟ್ ಟೈಮ್ GPS ಸ್ಟಾರ್ ಏನು ಎಕ್ಸಾಮ್ ಮಾಡಿರೋದಲ್ಲ, ಸೊ ಆ ಟೈಮಲ್ಲಿ ಕೂಡ ಅದೇ ರೀತಿ ಆಗಿರುವಂಥದ್ದು ನಮಗೆ ಗೊತ್ತಿದೆ. ಸೊ ಹಾಗಾಗಿ ಕಾಲ್ಫಾರ್ಮ್ ಆಗೋದಂತೂ ಫಿಕ್ಸ್, ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಆಗೋದಂತೂ ಪಕ್ಕ. ಬಟ್ ಲೇಟು ಆಗೋದಿಲ್ಲ, ಭಾಳ ಅತೀಸ್ ಲೇಟ್ ಆಗೋದಿಲ್ಲ. ಸೊ ವಿತಿನ್ ಟೈಮ್ ಆಗುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿರೋದು ಏನು ಅಂತಂದ್ರೆ ಕ್ಲಾಸಸ್ ಬಗ್ಗೆ, ಓಕೆನಾ. ಕ್ಲಾಸಸ್ ಬಗ್ಗೆ ಅಂತಂದ್ರೆ ಈಗ ನಾಗಲೇ ಹೇಳಿದೆ, ನಿಮ್ಗೆ ಡಿಸ್ಕಷನ್ ಮಾಡ್ತಾಯಿದ್ದೆ. ಸೊ ಅದ್ರ ಬಗ್ಗೆ ಏನಂತಂದ್ರೆ ಯೂಟ್ಯೂಬಲ್ಲಿ ಕ್ಲಾಸಸ್ಸನ್ನು ನಾವು ಏನು ಮಾಡ್ತಾಯಿದ್ದೀವಿ, ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತಿದ್ದೆ ನಾನು. ಡೈಲಿ 1 ಆರ್ ಕೆಲವೊಮ್ಮೆ 2 ಕೂಡ ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ಜನರಿಗೆ ಅಥವಾ ಈ ಅಭ್ಯರ್ಥಿಗಳಿಗೆ ಯೂಸ್ಫುಲ್ ಆಗಲಿ ಅಂತ ತಿಳ್ಕೊಂಡು ಮಾಡ್ತಾಯಿದ್ದೆ. ಕೆಲವೊಬ್ರು ಏನು ಮಾಡಿದ್ರೆ ಭಾಳ ಈ ನೋಟ್ಸ್ಗಳ ಬಗ್ಗೆ ಕೇಳ್ತಾಯಿದ್ರು, ಭಾಳ ನೋಟ್ಸ್ ಬೇಕು, ಓಕೆ. ಬಟ್ ಹೇಗಾಗುತ್ತೆ ಅಂತಂದರೆ ನೋಟ್ಸನ್ನು ನಾವು ಅದನ್ನು ಡೈರೆಕ್ಟಾಗಿ ಕೊಟ್ಟಿವಿ ಅಂತಂದ್ರೆ ನೋಟ್ಸ್ ನಾವು ಸ್ಟಡಿ ಮಾಡ್ಬೋದಿಲ್ಲ ಅಂತಲ್ಲ. ನೋಟ್ಸಲ್ಲಿ ಶಾರ್ಟ್ ಮೆಥಡ್ ಇರುತ್ತೆ, ನೋಡ್ಬೋದು, ಓಕೆ. ಬಟ್ ಅದಕ್ಕೆ ರಿಲೇಟೆಡ್ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ಅಲ್ಲಿ ಮೆನ್ಷನ್ ಮಾಡೋಕ್ಕಾಗೋದಿಲ್ಲ. ಅದು ಶಾರ್ಟೇ, ನೋಟ್ಸ್ನ ತಿಳ್ಕೊಂಡ್ಬಿಡಿ, ಅದು ಶಾರ್ಟ್, ಓಕೆನಾ. ಇನ್ ಡೆಪ್ತ್ ಅಂತೂ ಅಲ್ವೇ ಅಲ್ಲ, ತಿಳ್ಕೊಂಡ್ಬಿಡಿ. ನೋಟ್ಸ್ ಅಂದರೆ ಶಾರ್ಟು, ಅಂದರೆ ಅಲ್ಲಿ ಎಲ್ಲನೂ ಮೆನ್ಷನ್ ಮಾಡೋಕ್ಕಾಗಂಗಿಲ್ಲ, ಮೇನ್ ಪಾಯಿಂಟ್ ಅಷ್ಟೇ ಹೈಲೈಟ್ ಮಾಡಬೇಕಾಗತ್ತೆ. ಹಾಗಿದ್ದಾಗ ನಾವು ಕ್ಲಾಸಸ್ಸಲ್ಲಿ ಡಿಸ್ಕಷನ್ ಮಾಡಿರ್ತೀವಿ, ಆವಾಗ ನೀವೇನಾದರೂ ನೋಟ್ಸ್ ಓದಿದರೆ ಅದಕ್ಕೆ ಲಿಂಕ್ ಸಿಗುತ್ತೆ. ನಾವು ಕ್ಲಾಸನ್ನು ಕೇಳಿದೆ ನೋಟ್ಸ್ ಅಟ್ಟ ಓದ್ತೀವಿ ಅಂತಂದ್ರೆ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳು ಮಿಸ್ ಅಂದರೂ ಆಗೇ ಆಗ್ತಾವೆ, ಅಲ್ಲೇನು ಡೌಟ್ ಇಲ್ಲ, ಓಕೆನಾ. ಸೊ ಹಾಗಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದ್ರೆ ಒಂದು ಕರೆಕ್ಟ್ ವೇದಲ್ಲಿ ಯಾರು ಸೀರಿಯಸ್ ಆಗಿ ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಓದ್ತಾ ಇದ್ರಿ, ಸೊ ನೀವೆಲ್ಲ ಏನು ಮಾಡಬೇಕಾಗಿದೆ ಅಂತಂದ್ರೆ ಅದು ಎಕ್ಸಾಮ್ ಯಾವಾಗ ಕಾಲ್ ಆಗುತ್ತೋ, ಓಕೆ, ಅದು ಯಾವಾಗುತ್ತೋ ಗೊತ್ತಿಲ್ಲ. ಸೊ ಹಾಗೆಲ್ಲ ಊಹೆಗಳನ್ನು ಕೊಂಡೋಗಿತ್ತನು ಬೆಟರ್ ಏನಪ್ಪ ಅಂತಂದ್ರೆ ನೀವು ಸ್ಟಡಿ ಸ್ಟಾರ್ಟ್ ಮಾಡೋದು. ಸೊ ಕೆಲವೊಬ್ಬರಿಗೆ ನಿಮಗೊಂದು ಗ್ರಿಪ್ ಇರುತ್ತೆ, ಸಬ್ಜೆಕ್ಟನ್ನು ಚೆನ್ನಾಗಿ ಓದುವಂಥದ್ದು, ಚಲೋ ಬುಕ್ಸ್ಗಳನ್ನು ಅಂತಂದರೆ ಬುಕ್ಸನ್ನು ಚಲೋ ಅಂತ ಇನ್ನೊಂದು ಹೇಳಬೇಕು ನಿಮ್ಮ ವಿಷಯ. ಬುಕ್ಸ್ಗಳಲ್ಲಿ ಚಲೋ ಬುಕ್ಸ್ ಮತ್ತು ಕೆಟ್ಟ ಬುಕ್ಸ್ ಅಂತ ಇರೋದಿಲ್ಲ ವಿಶೇಷವಾಗಿ. ಯಾಕಂತಂದ್ರೆ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಎಲ್ಲ ಬುಕ್ಸ್ಗಳಲ್ಲಿ ಇರುವ ಮ್ಯಾಟ್ರ್ ಅದಾಗಿರುತ್ತೆ. ಬಟ್ ನಾವು ಅದನ್ನ ಹೆಂಗೆ ಅರ್ಥ ಮಾಡ್ಕೊಂಡು ಅನ್ನೋದೇ ಮ್ಯಾಟ್ರ್ ಆಗುತ್ತೆ, ಅದು ಭಾಳ ಇಂಪಾರ್ಟೆಂಟ್, ಓಕೆನಾ. ನಾವು ಇರ್ಬೋದು, ನಮ್ಮ ಹತ್ರ ನೋಟ್ಸ್ ಬುಕ್ಸ್ ಸಿಕ್ಕಾಪಟ್ಟೆ ಇದಾವೆ, ಬುಕ್ಸ್ ನಾವು ತರಬೋದು. ಈಗ ಒಂದೇ ಈಗ ಮೈಕ್ರೋ ಎಕನಾಮಿಕ್ಸ್ ರಿಲೇಟೆಡ್ ಸಿಕ್ಕಾಪಟ್ಟೆ ಬುಕ್ಸ್ ಸಿಗ್ತಾವೆ, ತರಬೋದು. ಬಟ್ ವಿಷಯ ಅದ ಇರುತ್ತೆ, ಅವರು ಬರೆದಿರುವಂಥ ವೇಟ್ ಚೇಂಜ್ ಇರುತ್ತೆ. ಈಗ ಬೇಡಿಕೆ ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಳವಾಗುತ್ತದೆ, ಇದನ್ನು ಚೇಂಜ್ ಮಾಡಿ ಬರೋಕ್ಕೆ ಸಾಧ್ಯ ಐತಾ? ಯಾವುದಾದ್ರೂ ಬುಕ್ಕಲ್ಲಿ ಚೇಂಜ್ ಮಾಡಿ ಬರೆದಿದ್ದಾರ? ನೋ ವೇ, ಬರಲಿಕ್ಕೆ ಸಾಧ್ಯನೇ ಇಲ್ಲ. ಬೆಲೆ ಹೆಚ್ಚಳವಾದಂತೆ ಪೂರೈಕೆ ಹೆಚ್ಚಳ ಆಗೇ ಆಗುತ್ತೆ. ಸೊ ಇದನ್ನ ಉಲ್ಟಾ ಬರೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಇದ್ದನ್ನೇ ಬರೀಬೇಕಾಗತ್ತೆ. ಸೊ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ RBIನ ಕಾರ್ಯಗಳಂತ ಬಂದಾಗ ದೇಶದ ಆರ್ಥಿಕತೆ ಅವ್ನು ಚೇಂಜ್ ಮಾಡೋಕ್ಕಾಗಂಗಿಲ್ಲ. ಸೊ ಇದ್ದದ್ದು ವಿಷಯನೇ ಇರುತ್ತೆ. ನಾವೇನು ಮಾಡ್ತೀವಿ ಒಂದು ತಪ್ಪು, ಎಲ್ಲಿ ಇಂಪಾರ್ಟೆಂಟ್, ಯಾವ ಬುಕ್ ಚೆನ್ನಾಗಿದೆ, ಯಾವ ನೋಟ್ಸ್ ಚೆನ್ನಾಗಿದೆ ಅನ್ನೋದು ಹೆಚ್ಚಾಗಿ ಸರ್ಚ್ ಮಾಡ್ತಾ ಇರ್ತೀವಿ. ಸೊ ಇದಕ್ಕಿಂತ ಬೆಟರ್ ಅಂತಂದರೆ ನಮ್ಮ ಹತ್ರ ಏನಿದೆ ಮೊದಲು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು, ಮತ್ತು ಗೈಡ್ಲೈನ್ಸ್ ಬೇಕಾಗತ್ತೆ. ಸೊ ನೀವು ಯಾವುದೇ ಎಕ್ಸಾಮ್ ತೆಗೆದುಕೊಳ್ಳಿ, ಅದು ಒಂದು ಕೋಚಿಂಗ್ ಅಥವಾ ಗೈಡ್ಲೈನ್ಸ್ ಬೇಕಾಗುತ್ತೆ. ಅದನ್ನು ನೀವು ಸ್ವಲ್ಪ ಸಪೋರ್ಟ್ ತೆಗೆದುಕೊಂಡ್ರೆ ಅಂತಂದ್ರೆ ರಿಸಲ್ಟನ್ನು ಮಾಡ್ಬೋದು. ಇನ್ನು ರಿಸಲ್ಟ್ ಮಾಡೋದು ಅಂದರೆ ಹೇಗೆ, ಟಾಪಲ್ಲಿ ಬರಬೇಕು.
ನಾವು ಜಸ್ಟ್ ಪಾಸ್ ಆಗ್ತೀವಿ ಅನ್ನೋದು ಅದು ಓಕೆ. ಕ್ಯಾಶುವಲಾಗಿ ನಾವು ಮನೆಯಲ್ಲಿ ಕುಂತು ಆಲ್ಮೋಸ್ಟ್ ಸ್ಟಡಿ ಮಾಡೋದ್ರಿಂದ ಕ್ಯಾಶುವಲಾಗಿ ನಾವು ಪಾಸ್ ಆಗೇ ಆಗ್ತೀವಿ. ಬಟ್ ಸ್ವಲ್ಪ ಸ್ಕೋರ್ ಮಾಡಬೇಕು, ಟಾಪ್ ಲೆವೆಲ್ ಬರಬೇಕಂತಂದ್ರೆ ಸ್ವಲ್ಪ ಕೋಚಿಂಗ್ ಅಥವಾ ಗೈಡ್ಲೈನ್ಸ್ದು ಅಥವಾ ಗೈಡ್ ಬೇಕಾಗತ್ತೆ. ಸೊ ಅದನ್ನು ಸಪೋರ್ಟಿವ್ ಆಗಿ ತೆಗೆದುಕೊಂಡ್ರೆ ನಮಗೆ ಮತ್ತಷ್ಟು ಹೆಲ್ಪ್ ಆಗುತ್ತೆ. ಸೊ ಈಗ ಆಲ್ಮೋಸ್ಟ್ KS IS ಎಲ್ಲ ಎಕ್ಸಾಮ್ ಸ್ಟಡಿ ಮಾಡೋರು ಸ್ಟಾರ್ಟಿಂಗ್ ಅಟ್ಟೆ ಕೋಚಿಂಗ್ ತೆಗೆದುಕೊಳ್ತಾರೆ, ಆಮೇಲೆ ಸೆಲ್ಫ್ ಸ್ಟಡಿ ಮಾಡ್ತಾರೆ, ಮನೆಯಲ್ಲಿ ಸೆಲ್ಫ್ ಸ್ಟಡಿ ಮಾಡ್ತಾರೆ. ಸೊ ನಾವು ರಿಸ್ಟ್ರಿಕ್ಟೆಡ್ ಆಗಿ ಓದೋದ್ರಿಂದ ಯಾವ ವಿಷಯನೂ ಕೂಡ ಅಷ್ಟು ಬೇಗ ನಮಗೆ ನಮ್ಮ ಒಂದು ಗ್ರಿಪ್ಪಿಗೆ ಸಿಗೋದಿಲ್ಲ. ಸೊ ಸ್ಪೆಷಲಾಗಿ ಎಕನಾಮಿಕ್ಸ್ ವಿಷಯಕ್ಕೆ ಇರುವಂತಹ ಒಂದು ಸಮಥಿಂಗ್ ಅದು ಸ್ಪೆಷಲ್ ಯಾಕಂತ ಕರೀತು ಅಂತಂದ್ರೆ, ಎಕನಾಮಿಕ್ಸ್ ಸ್ಟಾರ್ಟ್ ಆಗಿದ್ದು ಕ್ರಿಸ್ತ ಪೂರ್ವದಲ್ಲಿನೇ ಅದರ ಒಂದು ಶಬ್ದ ಬಂದು ಹೋಗಿದೆ, ಕೌಟಿಲ್ಯನ ಅರ್ಥಶಾಸ್ತ್ರ ಅಂಥೇಳಿ. ಸೊ ಇದಾದಮೇಲೆ ಕ್ರಿಸ್ತ ಶಕ, ಆಮೇಲೆ ಪ್ರತಿಯೊಂದು ಸಾಮ್ರಾಜ್ಯದಲ್ಲಿ ಕೂಡ ಖಜಾನೆ ಅಂತ ಬರುತ್ತೆ. ಸೊ ಅಲ್ಲಿ ರಾಜ್ಯದಲ್ಲಿ ಏನು ಈ ನಾಣ್ಯಗಳನ್ನು ಮುದ್ರಣ ಮಾಡುವಂಥದ್ದು, ಸೊ ಅವುಗಳನ್ನು ಕೊಡುವಂಥದ್ದು, ಅದನ್ನು ಕೊಟ್ಟು ಅವರು ಸರಕುಗಳನ್ನು ಖರೀದಿ ಮಾಡುವಂಥದ್ದು, ಇದೆಲ್ಲ ಬೆಳ್ಕೊಂಡು ಬಂದಿರುವಂಥದ್ದು. ಸೊ ನಾವೀಗ ಕಲಿತಾ ಇರುವಂಥ ಅರ್ಥಶಾಸ್ತ್ರ ಕೂಡ ಅದೇ ಇದೆ ವಿಷಯ, ಮತ್ತೇನಿದೆ. ಸೊ ಸರಕುಗಳನ್ನು ನಾವೇನು ಮಾಡ್ತೀವಿ, ಒಬ್ಬ ಅನುಭೋಗಿ ಏನು ಮಾಡ್ತಾನೆ, ತನ್ನಲ್ಲಿರುವ ಆದಾಯವನ್ನು ಖರ್ಚು ಮಾಡಿ ತನ್ನ ಬಯಕೆಗಳನ್ನು ಈಡೇರಿಸ್ಕೊಳ್ತಾನೆ. ಆವಾಗ ಹೊಸ ಸರಕುಗಳು ಉತ್ಪಾದನೆ ಆಗಬೇಕಾಗತ್ತೆ. ಹೊಸ ಸರಕುಗಳು ಉತ್ಪಾದನೆ ಆಗ್ತಾವಂದ್ರೆ ಅಲ್ಲಿ ಉದ್ಯಮ ಘಟಕ ಬೆಳೆಯುತ್ತೆ. ಉದ್ಯಮ ಘಟಕ ಬೆಳೆಯುತ್ತಂತಂದರೆ ಆಟೋಮೆಟಿಕ್ ದೇಶದ ಅಭಿವೃದ್ಧಿ ಸಾಧ್ಯ ಆಗುತ್ತೆ, ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತವೆ. ಸೊ ಎಲ್ಲವಕ್ಕೂ ಕೂಡ ಒಂದು ತಳಹದಿ ಅಂತೇಳಿ ಮಾಡಿಕೊಡೋದೇ ಈ ಒಂದು ಅರ್ಥಶಾಸ್ತ್ರ ನಿಮಗೆ ಗೊತ್ತಿರೋ ಹಾಗೆ ಅದರ ಶಾಖೆಗಳು ಭಾಳ ಅದಾವ. ಹಂಗೆ ನಾವು ಭಾಳ ಅದನ್ನು ಡೆಪ್ತಾಗಿ ನೋಡ್ಕೋತಂದ್ರೆ ಭಾಳ ರಿಲೇಟೆಡೇ ಇದೆ. ಆಲ್ಮೋಸ್ಟ್ ಲೈಫಲ್ಲಿರುವಂಥ ಪ್ರತಿಯೊಂದು ಆ್ಯಕ್ಟಿವಿಟಿಗಳಲ್ಲಿ ಎಕನಾಮಿಕ್ಸ್ ರಿಲೇಟೆಡ್ ಆಗುತ್ತೆ, ನಾವು ಒಂದು ವೇಳೆ ಸರಿಯಾಗಿ ಅದನ್ನು ಅಪ್ಲೈ ಮಾಡಿಕೊಂಡ್ರೆ. ಸೊ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಸೊ ಹಾಗಾಗಿ ಇಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇನು ಅಂತಂದ್ರೆ ಕ್ಲಾಸಸ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ಸೊ ಯಾವ ರೀತಿಯಾಗಿ ಅಂತಂದ್ರೆ, ನಾವು ಈ ಟೆಲಿಗ್ರಾಮ್ ಗ್ರೂಪಲ್ಲಿ ಕ್ಲಾಸಸ್ಸನ್ನು ಅಪ್ಲೋಡ್ ಮಾಡ್ತೀವಿ. ಸೊ ಅದರೊಂದಿಗೆ ನಿಮಗೆ ಅದರ ಪ್ರೋಸೆಸ್ ಹೇಗಿದೆ, ಆಮೇಲೆ ಅದಕ್ಕೆ ಹೇಗೆ ನೀವು ಜಾಯ್ನ್ ಆಗಬೇಕು ಅನ್ನೋದು ಕೂಡ ನಾನು ಹೇಳ್ತೇನೆ. ಸೊ ಅದ್ರ ತಕ್ಕ ಹಾಗೆಯೇ ಕ್ಲಾಸಸ್ಸನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಇಲ್ಲಿ ಸಿಲೆಬಸ್ ಯಾವಾಗ ಮುಗಿಯುತ್ತೆ ನನಗೂ ಗೊತ್ತಿಲ್ಲ. ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅದು ಸಿಲೆಬಸ್ ಏನಾಗುತ್ತೆ, ಕೆಲವೊಮ್ಮೆ ವೈಡಾಗಿ ಹೋಗಬೇಕಾಗತ್ತೆ, ಕೆಲವೊಮ್ಮೆ ಶಾರ್ಟ್ ವೇನು ತೆಗೆದುಕೊಳ್ಬೇಕಾಗತ್ತೆ. ಭಾಳ ಶಾರ್ಟ್ ವೇ ತೆಗೆದುಕೊಂಡ್ರೆ ಬೇಗನೆ ಮುಗಿಯುತ್ತೆ. ಬಟ್ ರಿಯಲ್ ಎಕನಾಮಿಕ್ಸ್ ಗೊತ್ತಾಗಬೇಕಂತಂದ್ರೆ ನಾವು ಒಂದು ಸ್ವಲ್ಪ ಲಾಂಗ್ ಟೈಮ್ ತೆಗೆದುಕೊಳ್ಬೇಕಾಗತ್ತೆ. ಅಪ್ ಟು ಏನು ಎಕ್ಸಾಮ್ ಕ್ವಾಲಿಫಾರ್ಮ್ ಆಗುತ್ತೆ, ಸೊ ಅಲ್ಲಿಂದ ಟೈಮ್ ಇರುತ್ತೆ. ಎಕ್ಸಾಮ್ ಬಿಫೋರ್ನೇ ಸ್ವಲ್ಪ ಮುಗಿಸೋದು ಬೆಟರ್, ಯಾಕಂದರೆ ಮತ್ತೆ ನಿಮಗೆ ರಿವಿಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ನಾವು ಕೂಡ ರಿವಿಷನ್ ಮಾಡುವಂಥ ಪ್ಲ್ಯಾನ್ ಕೂಡ ಇದೆ. ಸೊ ಹಾಗಂತ ತಿಳ್ಕೊಂಡು ನಮಗೆ ಇಡೀ ಎಕನಾಮಿಕ್ಸ್ ಗೊತ್ತಿದೆ ಅಂಥೇಳಿ ನಾನಂತೂ ಹೇಳೋದಿಲ್ಲ. ಓಕೆ, ನಮ್ಗೆ ಇಡೀ ಎಕನಾಮಿಕ್ಸ್ ಗೊತ್ತಿಲ್ಲ, ಬಟ್ ಎಷ್ಟು ಗೊತ್ತಿದೆ ಅದರೊಂದಿಗೆ ಗೊತ್ತಿರೋದನ್ನು ಅರ್ಥ ಮಾಡಿಕೊಂಡು ನಿಮಗೆ ತಿಳಿಪಡಿಸುವಂಥ ಕೆಲಸ ನಮ್ಮದು, ಓಕೆನಾ. ಈಗ ಎಷ್ಟು ನಮಗೆ ಅರ್ಥಶಾಸ್ತ್ರ ಗೊತ್ತಾಗಿದೆ, ಅದರೊಂದಿಗೆ ಮತ್ತಷ್ಟು ತಿಳ್ಕೊಂಡು ಅದನ್ನು ನಿಮಗೆ ತಿಳಿಸುವಂಥ ಪ್ಲ್ಯಾನ್. ಹಾಗಂತ ನಾನು ಹೇಳಿದ್ದು ಅಷ್ಟೇ ಫೈನಲ್ ಅಂತ ಆಗೋದಿಲ್ಲ, ನೀವು ಕೂಡ ಅದಕ್ಕೆ ಎಫರ್ಟ್ ಮಾಡಬೇಕಾಗತ್ತೆ. ನೀವು ಎಫರ್ಟ್ ಮಾಡಿದರೆ 100% ಎರಡೂ ಕಡೆ. ಇನ್ನೊಂದು ನೋಡಿ, ನಾಲೆಜ್ ಶೇರ್ ಅಂದ್ರೆ ಈ ಜ್ಞಾನವನ್ನು ನಾವು ಹೆಚ್ಚು ಮಾಡ್ಕೊಳ್ಬೇಕಾತಂದ್ರೆ ನಾವು ಅದನ್ನು ಒಂದು ಕಡೆ ಏನು ಮಾಡಬೇಕಾಗತ್ತಂದ್ರೆ ವಿನಿಮಯ ಮಾಡ್ಕೊಳ್ಬೇಕಾಗತ್ತೆ. ಒಬ್ಬರಿಂದ ಒಬ್ಬರಿಗೆ ಡಿಸ್ಕಷನ್ ಆಗಬೇಕಾಗತ್ತೆ. ಆವಾಗ ಅದು ಇಂಪ್ರೂವ್ಮೆಂಟ್ ಆಗುತ್ತೆ, ಹೆಚ್ಚಾಗುತ್ತೆ ನಾಲೆಜ್. ಅದಕ್ಕೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಅದರ ಇದೆ. ಯಾಕಂದರೆ ನಾವು ಹೇಳುವಂಥ ವಿಷಯ ನೀವು ಕೇಳೋದು, ಆಮೇಲೆ ನೀವು ಒಟ್ಟು ಸ್ವಲ್ಪ ಬುಕ್ಸ್ಗಳನ್ನ ತೆಗೆದು ಓದೋದು. ಸೊ ಆಮೇಲೆ ನಿಮ್ಮ ಕಡೆಯಿಂದ ನಾನು ಸಜೆಷನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕಂತಂದ್ರೆ ಸಜೆಷನ್ ಅಂದರೆ ಹೆಂಗಿರ್ತಾವೆ ನೋಡಿ, ಈಗ ನಾವು ಕ್ಲಾಸ್ ಮಾಡುವಾಗ ಏನೋ ಮಿಸ್ಟೇಕ್ಸ್ ಆಗಿರ್ತಾವ. ಸೊ ಅದರಿಂದ ನೀವು ಪರ್ಸ್ನಲ್ಲಾಗಿ ಏನು ಮಾಡ್ಬೋದು, ನಮಗೆ ಮೆಸೇಜನ್ನು ಮಾಡಬಹುದು. ಅದ್ರ ಬಗ್ಗೆ ಸರ್ ಇದು ಹೀಗಿದೆ ಅಂಥೇಳಿ ನೀವು ಏನು ಮಾಡ್ಬೋದು, ನಮಗೆ ಸಲಹೆಗಳನ್ನು ಕೊಡ್ಬೋದು. ಅದನ್ನು ನಾನು ಭಾಳ ಸಲ ಎಕ್ಸ್ಪೆಕ್ಟ್ ಮಾಡ್ತೀನಿ, ಓಕೆನಾ. ಯಾಕಂತಂದ್ರೆ ಇದು ಭಾಳ ಇಂಪಾರ್ಟೆಂಟ್, ಓಕೆನಾ. ನಾವು ಮಾಡ್ತಿರುವಂಥ ಎಲ್ಲ ಕೆಲಸಗಳು ಚೆನ್ನಾಗೇ ಇರ್ತಾವೆ ಅಂತ ಹೇಳಿಕ್ಕಾಗಂಗಿಲ್ಲ, ಓಕೆನಾ. ಅಲ್ಲಿ ರಾಂಗ್ ಕೂಡ ಆಗಿರುತ್ತೆ, ತಪ್ಪುಗಳಾಗಿರ್ತಾವೆ. ಸೊ ಅವುಗಳ ಪರ್ಫೆಕ್ಟ್ ಅನ್ನೋದು ಇದು ಎಲ್ಲಿ ಕೂಡ ಸಾಧ್ಯ ಇಲ್ಲ. ತಪ್ಪುಗಳಾಗಿರ್ತವೆ, ಸೊ ಅವುಗಳನ್ನ ತಿದ್ದುಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅದನ್ನು ಮತ್ತೇನು ಮಾಡೋದು, ವಾಪಸ್ ನೀವು ನಮಗೆ ಏನಾದರೂ ಸಲಹೆಗಳಿದ್ದರೆ ನಮಗೆ ಕೊಡೋದು, ನಾವು ನಿಮಗೆ ಇದು ಹೇಳ್ತೀವಿ. ಆಮೇಲೆ ನಿಮ್ಮ ಹತ್ರ ಏನಾದರೂ ಅಂಥ ಹೊಸ ಇನ್ಫಾರ್ಮೇಷನ್ ರಿಲೇಟೆಡ್ PU ಲೆಕ್ಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಾಗ ಏನಾದರೂ ಬಂದಿದ್ದರೆ ಅವ್ನು ನಮಗೆ ಕಳಿಸುವಂಥದ್ದು. ಆಮೇಲೆ ನಾವು ಮತ್ತೆ ಏನು ಇಂಪಾರ್ಟೆಂಟ್ ಇದ್ದದ್ದು ನಾವು ಗ್ರೂಪ್ಗೆ ಹಾಕ್ತೀವಿ. ಸೊ ಹೀಗೆ ಈ ನಾಲೆಜ್ ಅನ್ನೋದು ಸೇರ್ ಆಗ್ತಾ ಏನಾಗುತ್ತೆ, ಆ ಸಬ್ಜೆಕ್ಟಿಗೆ ನಾವು ಕಮಾಂಡಿಂಗ್ ಪಡ್ಕೊಳ್ತೀವಿ,
ಓಕೆನಾ. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಕೋಚಿಂಗ್ ಕ್ಲಾಸಸ್ಗಳು ಅದಾವ, ಭಾಳ ಅದಾವ. ಕಾಂಪಿಟೇಟಿವ್ ಎಕ್ಸಾಮ್ಗಂತೂ ಇದ್ದೇ ಇದಾವೆ. ಸ್ಪೆಸಿಫಿಕ್ ಆಗಿ ಎಕನಾಮಿಕ್ಸ, ಇಂಗ್ಲೀಷ್ ಹೀಗೆಲ್ಲ ಸಪ್ರೇಟ್ ಇರೋದು ಬಹಳ ಕಡಿಮೆ. ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇನು ಅಂತಂದ್ರೆ ಒಂದು ಏನೋ ಈಗ ನಮಗೇನು ಗ್ರೂಪಲ್ಲಿ ಜಾಯ್ನ್ ಆಗ್ತಾರೆ, ಸೊ ಅಮೌಂಟ್ ಅಂದ್ರೆ ಏನಿಲ್ಲ, ಅಷ್ಟೇನು ದೊಡ್ಡ ಪ್ರಮಾಣದಲ್ಲಿ ಅಂತೂ ಇಲ್ಲ, ಅದ್ರ ಬಗ್ಗೆ ಏನು ತಿಳಿಸ್ಕೊಂಡು ಹೋಗಬೇಡಿ. ನಮ್ಮ ಗ್ರೂಪಲ್ಲಿ ಏನು ಜಾಯ್ನ್ ಆಗ್ತಾರೆ, ಸೊ ಅದರಲ್ಲಿ ಒಂದು ಕೆಲವು ಜನ ಅಪಾಯಿಂಟ್ಮೆಂಟ್ ಆದರೆ ಸೊ ಅದೇ ಒಂದು ಗ್ರೇಟ್ನೆಸ್. ಓಕೆನಾ. ಅದನ್ನ ಬಿಟ್ಟರೆ ಮತ್ತೇನಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀವಿ, ಆದಷ್ಟು ನಾವು ಏನೇ ಒಂದು ಕೆಲಸ ಮಾಡಬೇಕಾತಂದ್ರೆ ಒಂದು ಗ್ರೂಪ್ ಸ್ಟ್ರಾಂಗ್ ಇರಬೇಕಾಗತ್ತೆ, ಗ್ರೂಪ್ ಮಾಡ್ಕೊಳ್ಬೇಕಾಗತ್ತೆ. ಆ ಗ್ರೂಪ್ ಅಂದರೆ ಇದೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ನಂದು ಟೆಲಿಗ್ರಾಮ್ ಗ್ರೂಪ್ 2 ಅದಾವ. ಒಂದು ಜನರಲ್ ಅಂದರೆ ಪಬ್ಲಿಕ್ ಇದೆ, ಇನ್ನೊಂದು ಪ್ರೈವೇಟಲ್ಲಿ ಓನ್ಲಿ ಫಾರ್ ಏನು ಮೆಂಬರ್ಶಿಪ್ ಅಥವಾ ನಮಗೆ ಅದರ ಕ್ಲಾಸಸ್ಸನ್ನು ಮಾತ್ರ ನಾವು ಕೇಳಲಿಕ್ಕೆ ಅಂತೇಳಿ ರೆಡಿ ಆದವ್ರಿಗೆ ಮಾತ್ರ ಅದು ಇರುವಂಥದ್ದು. ಇನ್ನೊಂದು ಜನರಲ್ ಗ್ರೂಪ್ ಇದೆ, ಸೊ ಅಲ್ಲಿ ಪಬ್ಲಿಕ್ ಇರುತ್ತೆ. ಆಲ್ಮೋಸ್ಟ್ ನಿಮಗೆ ಏನು ಇನ್ಫಾರ್ಮೇಷನ್ ಬೇಕು ಅಲ್ಲಿ ಹಾಕಿ ನಾನು ಕೂಡ ಕಳಿಸ್ತಾ ಇರ್ತೇನೆ. ಏನಾದರೂ ನಾಲೆಜ್ ಶೇರ್ ಮಾಡ್ಕೊಳ್ಳಿದ್ರೆ, ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಳ್ಳಿದ್ರೆ ಆ ಗ್ರೂಪಲ್ಲಿ ಮಾಡ್ಕೊಳ್ಬಹುದು. ಬಟ್ ಕೆಲವೊಬ್ಬರು ಕೆಲವೊಬ್ರು ಹಾಕ್ತಿರ್ತೀರಿ, ಏನಾದ್ರು ಅವೆಲ್ಲ ಹಾಕಕ್ಕೆ ಹೋಗಬೇಡಿ. ಏನು ರಿಲೇಟೆಡ್ ಇದೆ ಇನ್ಫಾರ್ಮೇಷನ್ ನಮಗೇನು ಯೂಸ್ಫುಲ್ ಆಗಬೇಕಲ್ಲ ಆ ಗ್ರೂಪಲ್ಲಿ. ಈಗೇನೊಂದು ಯೂಟ್ಯೂಬ್ ಚಾನಲಲ್ಲಿ CKM ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಏನಿದೆ ಅಲ್ಲ, ಸೊ ಅದರಲ್ಲಿ ಆ ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದೀನಿ ನಾನು. ಸೊ ಅದನ್ನು ತೆಗೆದುಕೊಂಡು ನೀವು ಏನು ಮಾಡ್ಬೋದು, ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ. ಸೊ ಅದು ಪಬ್ಲಿಕ್ ಟೆಲಿಗ್ರಾಮ್ ಗ್ರೂಪ್ ಅದು. ಸೊ ಅದಕ್ಕೆ ನೀವು ಮೊದಲು ಜಾಯ್ನ್ ಆಗಿ, ಸೊ ಅಲ್ಲಿ ನಾನು ಇನ್ಫಾರ್ಮೇಷನ್ ಶೇರ್ ಮಾಡ್ತಿರ್ತೀನಿ. ಅಲ್ಲಿಂದ ಏನು ಮಾಡೋದು, ನೆಕ್ಸ್ಟ್ ನಮ್ಗೆ ಸ್ಪೆಷಲ್ ಕ್ಲಾಸಸ್ಗಳಿಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಇಲ್ಲಾಂದರೆ ಅದೇ ಗ್ರೂಪಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅದನ್ನು ನೀವು ನೋಡಿಕೊಂಡು ನೀವು ಒಂದು ಸ್ಟಡಿ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಆ ಗ್ರೂಪನ್ನು ಜಾಯ್ನ್ ಆಗೋದ್ರಿಂದ ಅಟ್ಲೀಸ್ಟ್ ಅಲ್ಲಿ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಶೇರ್ ಆಗ್ತಾವೆ. ಸೊ ಇದು ಬೆಟರ್ ಆಗುತ್ತೆ. ಸೊ ಇನ್ನು ಫ್ಯೂಚರಲ್ಲಿ ಬರುವಂತಹ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನಾವು ಎಲ್ಲ ಥರ ಕ್ಲಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಇದೊಂದು ಏನೋ ನಮಗೂ ಆ ಸಬ್ಜೆಕ್ಟ್ ಸ್ವಲ್ಪ ಲೈಕ್ ಇದೆ, ಸೊ ಆ ಸಬ್ಜೆಕ್ಟ್ ಬಗ್ಗೆ ಹೆಚ್ಚು ಕಾಳಜಿ ಇದೆ. ಆ ಸಬ್ಜೆಕ್ಟನ್ನು ಓದಿದವರಿಗೆ ಸ್ವಲ್ಪ ಏನಾದರೂ ಹೊಸದನ್ನು ಕಲಿಸ್ಕೊಡ್ಬೇಕು ಅಂತ ಪ್ಲ್ಯಾನ್ ಇದೆ. ಅಥವಾ ಆ ಸಬ್ಜೆಕ್ಟ್ ಕೆಲವ್ರಿಗೆ ಏನಾಗಿರುತ್ತೆ, ಫ್ರೆಷರ್ಸ್ ಆಗಿರ್ಬೋದು, ಕೆಲವೊಬ್ಬರು ದೂರ ಶಿಕ್ಷಣ ಕೂಡ ಮಾಡಿರ್ತಾರೆ. ದೂರ ಶಿಕ್ಷಣ ಓಪನ್ ಎಜುಕೇಷನ್ ಯೂನಿವರ್ಸಿಟಿಯಿಂದ ಏನು ಸರ್ಟಿಫಿಕೇಟ್ ತೆಗೆದುಕೊಂಡಿರ್ತಾರೆ. ಸೊ ಅವ್ರಿಗೆ ಭಾಳ ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ರೆಗ್ಯುಲರ್ ಕ್ಲಾಸಸ್ಸನ್ನು ಅಥವಾ ಯೂನಿವರ್ಸಿಟಿಯಲ್ಲಿ ಕಲಿತವ್ರಿಗೆ ಸ್ವಲ್ಪ ಎಕನಾಮಿಕ್ಸ್ ಗೊತ್ತಿರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಏನೋ ಡೆಪ್ತಾಗಿ ಗೊತ್ತು ಇರ್ಬೋದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ಭಾಳ ಓದಿದವರಿಗೆ ಎಕನಾಮಿಕ್ಸಿಗೆ ನಾವು ಹೇಳೋದು ಒಂಥರ ಸಿಲ್ಲಿ ಕೂಡ ಅನಿಸ್ತಿರುತ್ತೆ ಕೆಲವೊಬ್ಬರಿಗೆ. ಯಾಕಂದ್ರೆ ಭಾಳ ಎಕನಾಮಿಕ್ಸ್ನ ಡೆಪ್ತಾಗಿ ಓದಿದವ್ರಿಗೆ ಈಗ ನಾವು ಹೇಳೋದೇನು ಹೊಸದು ಅನಿಸೋದಿಲ್ಲ ಅವರಿಗೆ. ಸೊ ಇದೇನು ಬಿಡಿ ಕ್ಯಾಶು ನಮಗೆಲ್ಲ ಗೊತ್ತಿದ್ದಿಲ್ಲ ಅಂತ ಅನಿಸುತ್ತೆ. ಆದರೆ ಯಾರು ಇನ್ನೂ ಸ್ಟಾರ್ಟಿಂಗ್ ಇದಾರಲ್ಲ, ಆಮೇಲೆ ಅದೇ ಹೇಳಿದ್ನಲ್ಲ, ದೂರ ಶಿಕ್ಷಣದಿಂದ MA ಇನ್ ಎಕನಾಮಿಕ್ಸ್ ಮಾಡ್ಕೊಂಡಿರೋರಿಗೆ ಅವರಿಗೆ ಆದಷ್ಟು ಹೆಲ್ಪ್ ಆಗುತ್ತೆ. ಇನ್ನು ಕೆಲವರಿಗೆ ಇನ್ನೇನು ಏಜ್ ಸ್ವಲ್ಪ ಕಡಿಮೆ ಇರುತ್ತೆ, ಲಿಮಿಟ್ ಅಂದರೆ ಏಜ್ ಕ್ರಾಸ್ ಆಗೋ ಟೈಮ್ ಬಂದಿರುತ್ತೆ. ಸೊ ಈ ಟೈಮಲ್ಲಿ ಅವರು PG ಇದ್ದಾಗ ಸ್ವಲ್ಪ ಜಾಸ್ತಿ ಎಕನಾಮಿಕ್ಸ್ ಓದಿರ್ತಾರೆ. ಸೊ ಆಮೇಲೆ ಈಗ ಸದ್ಯಕ್ಕೆ ಅವ್ರಿಗೆ ಒಂದು 10 ವರ್ಷ ಹೀಗೆಲ್ಲ ಗ್ಯಾಪ್ ಆಗಿರುತ್ತೆ, ಎಕನಾಮಿಕ್ಸ್ ಅನ್ನೋದು ಪೂರ್ತಿ ಮರ್ತಿರ್ತಾರೆ. ಸೊ ಅವರಿಗೆ ಒಂದು ನೆನಪು ಮಾಡಿಸ್ಕೊಡುವಂಥದ್ದು ಪ್ಲ್ಯಾನು. ಸೊ ಎಕ್ಸಾಮ್ ಅಂತ ಬಂದಮೇಲೆ ಎಲ್ಲರೂ ಕೂಡ ನಾನೀಗ ಎಲಿಜಿಬಲ್ ಅದನ್ನು, ಸೊ ನಾನೀಗ ಅಪ್ಲೈ ಮಾಡ್ತೀನಿ. ಓಕೆನಾ, ಕಾಮನ್ ಆಗಿರುವಂಥದ್ದು. ನಾನು ಎಲಿಜಿಬಲ್ ಅದನ್ನು ಅಂತಂದಮೇಲೆ ನಾನು ಅಪ್ಲೈ ಮಾಡ್ತೀನಿ. ಸೊ ಹಾಗಾಗಿ ಬಟ್ ಅದ್ರ ತಕ್ಕಂಗೆ ರೆಡಿ ಆಗಬೇಕಾಗೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಈಗ ನಮಗೆ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಈಗ ನಮ್ಮದು 40 ಏಜ್ ಅಂತ ನಾವು ಏನೋ OA ಮಾಡ್ಕೊಂಡಾಗ 40 ಏಜ್ ಅಂತ ಅಂತಂದರೆ 40 ಏಜ್ವರೆಗೂ ಅಪ್ಲೈ ಮಾಡ್ಬೋದು ಅಂತಂದಾಗ ಯಾಕೆ ಮಾಡೋದಿಲ್ಲ, ಎಲ್ಲರೂ ಮಾಡ್ತಾರೆ. ಬಟ್ ರೆಡಿ ಆಗಬೇಕಲ್ಲ, ಎಕ್ಸಾಮ್ಗೆ ರೆಡಿಯಾಗಿ ಅಪ್ಲೈ ಮಾಡಬೇಕಲ್ಲ. ಸೊ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಆ ಕ್ಲಾಸನ್ನು ಆಲ್ಮೋಸ್ಟ್ ನಾವು 1ನೇ ತಾರೀಕಿಂದ ಸ್ಟಾರ್ಟ್ ಮಾಡೋದು. ಬಟ್ ಅಂಥದ್ದೇನು ಡಿಫ್ರೆನ್ಸ್ ಇರೋದಿಲ್ಲ, ಭಾಳ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗೇನ ಕ್ಯಾಶುವಲಾಗಿ ಯೂಟ್ಯೂಬಲ್ಲಿ ಏನು ಕ್ಲಾಸನ್ನು ಅಪ್ಲೋಡ್ ಮಾಡ್ತಿದ್ನಲ್ಲ ಅದೇನೇ ಇರುತ್ತೆ. ಅಂಥದ್ದು ಡಿಫಿಕಲ್ಟು ಅಂತ ಆ ಲೆವೆಲ್ಗಿಂತ ಅಂಥ ಚೇಂಜಸ್ ಮಾಡೋಕ್ಕೆ ಹೋಗಂಗಿಲ್ಲ. ಓಕೆನಾ, ಆ್ಯಸ್ ಕ್ಯಾಶುವಲ್ ಏನಿದೆ ಸ್ಟಾರ್ಟಿಂಗ್ ನಾವು ಏನು ಮಾಡ್ತೀವಿ, ಮೈಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಎಲ್ಲ ಕಾನ್ಸೆಪ್ಟ್ಗಳನ್ನ ಮುಗಿಸ್ತೀವಿ. ಆಮೇಲೆ ಮ್ಯಾಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆಲ್ಲ ಕಾನ್ಸೆಪ್ಟ್ಗಳನ್ನ ಮುಗಿಸ್ತೀವಿ. ಒಂದೊಂದಾಗಿ ಮುಗಿಸ್ಕೊತ ಹೋಗ್ತೀವಿ. ಎಟ್ ಎ ಟೈಮ್ ಎಲ್ಲನೂ ಕೂಡ ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಮಗೆ ಎಲ್ಲ ಸಬ್ಜೆಕ್ಟ್ ಇಷ್ಟ ಇರ್ಬೋದು ಅಥವಾ ಕೆಲವೊಂದು ಮಾತ್ರ ಇಷ್ಟ ಇರ್ಬೋದು, ಇಲ್ಲ ಅಂತಲ್ಲ. ಬಟ್ ನಾವು ಮಾಡಿರುವಂಥ ಮೆಥಡ್ ಹೇಗಿದೆ, ಫಸ್ಟ್ ಮೈಕ್ರೋ ಎಕನಾಮಿಕ್ಸ್ ಇರುವಂಥ ಸಿಲೆಬಸ್ಸನ್ನು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತೀವಿ. ಮೇಲೆ ಅದರೊಂದಿಗೆ ಅದರಲ್ಲಿರುವಂಥ ಮಹತ್ವದ ಏನು ಇನ್ನೊಂದು ಹೇಳಬೇಕು, ನಿಮ್ಮ ಲಾಸ್ಟ್ ಕೇಸೆಟ್ಟಲ್ಲಿ ಕೇಳುವಂಥ ಕ್ವಶನ್ಸ್ಗಳು ಹೇಗಿದ್ದು ಅದನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ. ಸೊ ಅಲ್ಲಿ ಹೆಂಗೆ ಕ್ವಶನ್ಸ್ ಇದಾವೆ, ಹೆಂಗೆ ಕೇಳಬಹುದು ಕ್ವಶನ್ಸ್ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಸೊ PU ಲೆಕ್ಚರ್ ಸಂಬಂಧಪಟ್ಟಂಗೆ ಸಿಲೆಬಸ್ ಅಂದರೂ ಓಲ್ಡ್ ಸಿಲೆಬಸ್, ಈಗ 2018
ಅಲ್ಲಿ ಏನು ಪಿ ಯು ಲೆಕ್ಚರ್ದು ಎಕ್ಸಾಮ್ ನಡೆದಿತ್ತಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸಿಲೆಬಸ್ ಕೂಡ ನಮ್ಮ ಹತ್ರ ಇದೆ. ಅದನ್ನು ಕೂಡ ನಾನು ಗ್ರೂಪಿಗೆ ಹಾಕಿದ್ದೀನಿ. ಸೊ ಅದನ್ನು ನೀವು ನೋಡ್ಕೊಳ್ಬೋದು. ನೋಡಿಕೊಂಡು ನೀವು ಏನು ಮಾಡ್ಬೋದು ಅಂತಂದ್ರೆ ಅದನ್ನು ಏನೇನಿದೆ ಇಂಪಾರ್ಟೆಂಟ್ ಅದ್ರಲ್ಲಿ ತಿಳ್ಕೊಂಡು ನಮ್ಮ ಕ್ಲಾಸಲ್ಲಿ ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ಸೊ ಜಾಯ್ನ್ ಆಗ್ಬೋದು. ಇಂಟ್ರೆಸ್ಟ್ ಇಲ್ಲದೆ ಜಾಯ್ನ್ ಆಗೋಕ್ಕೆ ಹೋಗಬೇಡಿ, ಯಾಕಂತಂದರೆ ಅದು ಯೂಸ್ ಆಗೋದಿಲ್ಲ. ಯಾಕಂದರೆ ಯಾವುದೇ ಆಗಲಿ ನಾವು ಹಸಿವಾದಾಗ ಮಾತ್ರ ಊಟ ಮಾಡೋದ್ರಿಂದ ಊಟ ಚೆನ್ನಾಗಿರುತ್ತೆ. ಓಕೆನಾ? ಹಸಿವೆ ಇಲ್ಲದೆ ನಾವು ಊಟ ಮಾಡಲಿಕ್ಕೆ ಕುಂತ್ರೆ ಆ ಊಟ ಅಷ್ಟು ಚೆನ್ನಾಗಿರುವುದಿಲ್ಲ. ಸೊ ಆದಷ್ಟು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು, ಏನು ತೊಂದರೆ ಇಲ್ಲ. ಸೊ ಆದಷ್ಟು ನೀವಾದರೂ ಜಾಯ್ನ್ ಆಗಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ಆದಷ್ಟು ನೀವು ಮಾತ್ರ ಏನು ಮಾಡಿ, ಸ್ಟಡಿ ಮಾಡೋದನ್ನು ಕಂಟಿನ್ಯೂ ಮಾಡಿ. ಎಕ್ಸಾಮ್ ಸಮೀಪ ಬಂದಂಗೆ ನಾವು ಭಾಳ ಅದ್ರ ಬಗ್ಗೆ ಅವೇರ್ ಆಗ್ತಿರ್ತೀವಿ, ಬಟ್ ಬಿಫೋರ್ ಅವೇರ್ ಆಗಿರೋದಿಲ್ಲ, ಅದು ಸಮಸ್ಯೆ. ಅದಕ್ಕೆ ಎಕ್ಸಾಮ್ ಇನ್ನೂ ದೂರ ಇದೆ ಅಥವಾ ಇನ್ನೂ ಕಾಲ್ ಆಗಿಲ್ಲ ಅಂತಂದ್ರೂ ಕೂಡ ನೋ ಪ್ರಾಬ್ಲಮ್ ಆಗುತ್ತೆ. ಸೊ ಈಗ ಸ್ಟಡಿ ಸ್ಟಾರ್ಟ್ ಮಾಡೋದು ಬೆಟರ್. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋಗಳನ್ನು ನಾನು ಯೂಟ್ಯೂಬಲ್ಲಿ ಸ್ಟಾಪ್ ಮಾಡೋದಿಲ್ಲ. ವಿಡಿಯೋಗಳನ್ನು ಇಂಪಾರ್ಟೆಂಟ್ ಏನು ವಿಡಿಯೋಗಳಿದಾವಲ್ಲ ಎಲ್ಲವನ್ನು ಹಾಕ್ತಾ ಇರ್ತೀನಿ. ಮತ್ತು ಹಾಗೆಯೇ ಪಿ ಯು ಸ್ಟೂಡೆಂಟಿಗೆ ಯೂಸ್ ಆಗುವಂತಹ ಕ್ಲಾಸಸ್ ಕೂಡ ಮಾಡ್ತಾಯಿದ್ವಿ. ಸೊ ಅವು ಕೂಡ ಅಪ್ಲೋಡ್ ಆಗ್ತಾ ಇರ್ತವೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಕೆಲವು ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ, ಬಟ್ ಎಲ್ಲ ವಿಡಿಯೋ ಹಾಕೋದಿಲ್ಲ. ಸೊ ಅವೆಲ್ಲ ಇರುವಂಥದ್ದು ಗ್ರೂಪಲ್ಲೇ, ಟೆಲಿಗ್ರಾಮ್ ಗ್ರೂಪಲ್ಲೇ ಜಾಸ್ತಿ ಹಾಕುವಂಥದ್ದು. ಸೊ ಅದು ನೀವು ಯೂಸನ್ನು ಪಡ್ಕೊಳ್ಬೋದು.